Praise the Lord. Greetings to you all in the name of our Lord and Savior Jesus Christ. Today's Bible verse, Hebrews chapter 13 verse 6. The Lord is my helper, I will not be afraid. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 6ನೇ ವಚನ. ಕರ್ತನು ನನ್ನ ಸಹಾಯಕನು, ಭಯಪಡೆನು. ಇಲ್ಲಿ ಇಬ್ರಿಯ ಗ್ರಂಥಕರ್ತನು ಅರಿಕೆ ಮಾಡ್ತಾ ಇದ್ದಾನೆ. ಏನು? ಕರ್ತನು ನನಗೆ ಸಹಾಯಕನಾಗಿದ್ದಾನೆ, ನಾನು ಯಾವುದಕ್ಕೂ ಭಯ ಪಡುವುದಿಲ್ಲ ಎಂಬುದಾಗಿ. ಹೌದು, ಈ ಅರಿಕೆಗಳಲ್ಲಿ 3 ವಿಧವಾಗಿರ್ತಕ್ಕಂಥ ಅರಿಕೆಗಳು. ಒಂದು ನಂಬಿಕೆಯ ಅರಿಕೆ ಆಗಿದೆ, ಇನ್ನೊಂದು ಪಾಪದ ಕುರಿತು ನಾವು ಅರಿಕೆ ಮಾಡುವಂಥದ್ದಾಗಿದೆ, ಮತ್ತು ಇನ್ನೊಂದು ಕರ್ತನೇ ದೇವರೆಂದು ನಾವು ಅರಿಕೆ ಮಾಡುವಂಥದ್ದಾಗಿದೆ. ಹೌದು, ಇದೇ ಮಾತನ್ನು ದಾವೀದನು ಕೀರ್ತನೆ 27:1 ಹೇಳುತ್ತಾನೆ, ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು ಎಂಬುದಾಗಿ. ಹೌದು, ದೇವರು ನನಗೆ ಬೆಳಕಾಗಿದ್ದಾನೆ, ದೇವರು ನನ್ನ ರಕ್ಷಕನಾಗಿದ್ದಾನೆ, ಆದುದರಿಂದ ನಾನು ಯಾರಿಗೆ ಭಯಪಡ್ತೇನೆ? ಯಾರಿಗೂ ಕೂಡ ನಾನು ಭಯಪಡುವುದಿಲ್ಲ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ಕೀರ್ತನೆ 118:6 ಕೂಡ ಅಲ್ಲಿ ಕೀರ್ತನೆಗಾರನು ಈ ರೀತಿ ಹೇಳ್ತಾ ಇದ್ದಾನೆ, ಯೆಹೋವನು ನನಗಿದ್ದಾನೆ, ಭಯಪಡೆನು ಎಂಬುದಾಗಿ. ಹೌದು, ಇಲ್ಲಿಯೂ ಕೂಡ ನಾವು ನೋಡ್ತೇವೆ, ಯೆಹೋವ ದೇವರು ನನಗಾಗಿಯೇ ಇದ್ದಾರೆ, ನನ್ನನ್ನು ರಕ್ಷಿಸಲಿಕ್ಕೆ ಬರುತ್ತಾರೆ, ಆದುದರಿಂದ ನಾನು ಯಾವುದಕ್ಕೂ ಮತ್ತು ಯಾರಿಗೂ ಭಯಪಡುವುದಿಲ್ಲ ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ನಾವು ಕೂಡ ಇಂಥ ಒಂದು ಅರಿಕೆಯನ್ನು ಮಾಡುವಂಥವರಾಗಿರಬೇಕು. ಕೆಲವರು ತಾವು ಮಾಡ್ತಕ್ಕಂಥ ಪಾಪವನ್ನು ಕುರಿತು ದೇವರ ಮುಂದೆ ಅರಿಕೆ ಮಾಡುತ್ತಾರೆ, ಮತ್ತೆ ತಿರುಗಿ ವಾರವೆಲ್ಲ ಅದೇ ಪಾಪಗಳನ್ನು ಮಾಡಿ ಮತ್ತೆ ದೇವರ ಸನ್ನಿಧಾನಕ್ಕೆ ಬಂದು ಆ ಪಾಪದ ಅರಿಕೆ ಮಾಡುವಂಥವರಾಗಿದ್ದಾರೆ. ಆದರೆ ಇದು ನಿಜವಾದ ಪಾಪದ ಅರಿಕೆ ಅಲ್ಲ. ಯಾವಾಗ ನೀವು ತಪ್ಪು ಮಾಡುತ್ತೀರೋ ಆ ತಪ್ಪನ್ನು ಕರ್ತನ ಮುಂದೆ ಒಂದು ಸಾರಿ ಬಂದು ಒಪ್ಪಿಕೊಂಡಾಗ ಅವುಗಳನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು. ಮತ್ತೆ ತಿರುಗಿ ಅದೇ ತಪ್ಪುಗಳನ್ನು ನೀವು ಮಾಡುವಂಥವರಾಗಿರಬಾರದು. ಜ್ಞಾನೋಕ್ತಿ 28:13 ದೇವರ ವಾಕ್ಯ ಹೇಳುತ್ತದೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಯಾವಾಗ ನೀವು ದೇವರ ಮುಂದೆ ಬಂದು ಒಪ್ಪಿಕೊಳ್ಳುತ್ತಾ ಇದ್ದೀರೋ ಆವಾಗ ಒಪ್ಪಿಕೊಂಡ ಮೇಲೆ ಇನ್ನು ಮುಂದೆ ಅವುಗಳನ್ನು ಬಿಟ್ಟು ಬಿಡಬೇಕು, ಆಗ ನಿಮಗೆ ಕರುಣೆ ದೊರೆಯುವಂಥದ್ದಾಗಿದೆ. ಮತ್ತು ಇನ್ನೊಂದು ಬಗೆಯ ಅರಿಕೆ ಯಾವುದೆಂದರೆ, ಕರ್ತನೇ ದೇವರು, ಯೇಸು ಕ್ರಿಸ್ತನೇ ನಿಜವಾದ ದೇವರು ಎಂಬುದಾಗಿ ಅರಿಕೆ ಮಾಡುವಂಥದ್ದಾಗಿದೆ. ಹೌದು, ನಮ್ಮ ದೇವರು ಜೀವ ಸ್ವರೂಪನು, ಆತನು ನಮ್ಮನ್ನು ಸೈತಾನನ ಬಂಧನದಿಂದ ಬಿಡಿಸುವಾತನು, ಆತನೇ ನಮ್ಮ ರಕ್ಷಕನು ಎಂಬುದಾಗಿ ನಮ್ಮ ಬಾಯಿಯಿಂದ ನಾವು ಅರಿಕೆ ಮಾಡಬೇಕು. ಮತ್ತಾಯ 10:32 ಯೇಸು ಸ್ವಾಮಿ ಈ ರೀತಿ ಹೇಳ್ತಾರೆ, ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನು ಎಂಬುದಾಗಿ ಒಪ್ಪಿಕೊಳ್ಳುತ್ತಾನೋ ನಾನೂ ಕೂಡ ಅಂಥವನಿಗೆ ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಇವನು ನನ್ನವನು ಎಂಬುದಾಗಿ ಒಪ್ಪಿಕೊಳ್ಳುವೆನು ಎಂಬುದಾಗಿ. ಹೌದು, ಆದರೆ ಅನೇಕರು ಕ್ರಿಸ್ತನನ್ನು ನಾನು ಹಿಂಬಾಲಿಸುತ್ತೇನೆ ಎಂಬುದಾಗಿ ಹೇಳುತ್ತಾರೆ, ಆದರೆ ರಹಸ್ಯವಾಗಿ ಹಿಂಬಾಲಿಸುತ್ತೇನೆ ಎಂಬುದಾಗಿ ಹೇಳ್ತಾರೆ. ಆದರೆ ಇದು ಸರಿಯಲ್ಲ ಪ್ರಿಯರೇ. ನಾವು ಕ್ರಿಸ್ತನನ್ನು ಸಂಪೂರ್ಣವಾದ ಹೃದಯದಿಂದ ನಂಬಿಕೊಂಡು ನಮ್ಮ ಬಾಯಿಯಿಂದ ಅರಿಕೆ ಮಾಡಿ ಕ್ರಿಸ್ತನನ್ನೇ ಹಿಂಬಾಲಿಸುತ್ತಾ ಇರುವಾಗ ನಮ್ಮ ಮೇಲೆ ಕ್ರಿಸ್ತನ ಆಶೀರ್ವಾದಗಳು ಬರುವಂಥವುಗಳಾಗಿವೆ. ಮತ್ತು ಇನ್ನೊಂದು ಬಗೆಯ ಅರಿಕೆ ಯಾವುದೆಂದರೆ, ಅದುವೇ ನಂಬಿಕೆಯ ಅರಿಕೆಯಾಗಿದೆ. ನೀವು ದೇವರನ್ನು ನಂಬುವಾಗ ಆತನೇ ನಿಜವಾದ ದೇವರು, ಆತನೇ ನನ್ನ ಜೀವಿತದಲ್ಲಿ ಆಶೀರ್ವಾದವನ್ನು ಕೊಡುವಾತನು, ಆತನೇ ನನ್ನ ಪಾಪಗಳನ್ನು ಕ್ಷಮಿಸುವಾತನು, ಆತನಿಂದ ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ನೀವು ನಂಬಬೇಕು. ಮತ್ತು ಯಾವಾಗಲೂ ದೇವರ ವಾಕ್ಯಗಳನ್ನು, ದೇವರ ವಾಗ್ದಾನಗಳನ್ನು ನಿಮ್ಮ ಬಾಯಿಂದ ಅರಿಕೆ ಮಾಡುವಂಥವರಾಗಿರಬೇಕು. ಇಲ್ಲಿ ಇಬ್ರಿಯ ಗ್ರಂಥಕರ್ತನು ಅದನ್ನೇ ಮಾಡ್ತಾ ಇದ್ದಾನೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ ದೇವರು ಹೇಳಿದ್ದಾರೆ ಎಂಬುದಾಗಿ ಹೇಳುತ್ತಾ, ಕರ್ತನು ನನ್ನ ಸಹಾಯಕನು, ಭಯಪಡೆನು ಎಂಬುದಾಗಿ ಹೇಳ್ತಾ ಇದ್ದಾನೆ. ಹೌದು, ನೀವೂ ಕೂಡ
ಇಂಥ ದೇವರ ವಾಕ್ಯಗಳನ್ನು, ದೇವರ ವಾಗ್ದಾನಗಳನ್ನು ಯಾವಾಗಲೂ ಅರಿಕೆ ಮಾಡುತ್ತಾ ಇರ್ರಿ. ಆಗ ನಿಮ್ಮ ಹೃದಯದಲ್ಲಿ ಕರ್ತನ ಮೇಲಿರುವ ನಂಬಿಕೆ ಬಲಗೊಳ್ಳುತ್ತದೆ. ಶೋಧನೆಯ ಸಮಯಗಳಲ್ಲಿ, ಹೋರಾಟದ ಸಮಯದಲ್ಲಿ ನೀವು ಈ ವಿಧವಾದ ವಾಗ್ದಾನದ ವಾಕ್ಯಗಳನ್ನು, ದೇವರ ವಾಕ್ಯಗಳನ್ನು ಅರಿಕೆ ಮಾಡುತ್ತಾ ಇರುವಾಗ ಆ ವಾಕ್ಯಗಳನ್ನು ಸೈತಾನನು ಕೇಳಿಸಿಕೊಂಡು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ. ಆಗ ನೀವು ಬಲಗೊಳ್ಳುತ್ತೀರಿ, ಧೈರ್ಯವನ್ನು ಹೊಂದಿಕೊಳ್ಳುತ್ತೀರಿ. ಕರ್ತನು ನಿಮ್ಮ ಸಹಾಯಕ್ಕೆ ಬರ್ತಾರೆ. ಕಾನಾನ್ಯರ ಸ್ತ್ರೀ ಯೇಸು ಕ್ರಿಸ್ತನ ಬಳಿಗೆ ಬರುವಾಗ ನಂಬಿಕೆಯಿಂದ ಬಂದಳು. ಯೇಸು ಸ್ವಾಮಿ ಹೇಗೂ ನನ್ನ ಮಗಳನ್ನು ಸ್ವಸ್ಥಪಡಿಸುತ್ತಾರೆ ಎಂಬುದಾಗಿ ನಂಬಿದಳು. ಕರ್ತನಲ್ಲಿ ಬಂದು ಬೇಡಿಕೊಂಡಳು, ಯೇಸುವೇ ನನ್ನ ಮಗಳನ್ನು ಸ್ವಸ್ಥಪಡಿಸು ಎಂಬುದಾಗಿ. ಆಗ ಯೇಸು ಸ್ವಾಮಿ, ಅಮ್ಮ ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟರು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು. ಹೌದು ನನ್ನ ಪ್ರಿಯ ದೇವಜನರೇ, ನೀವು ಕೂಡ ಕ್ರಿಸ್ತನ ಮೇಲೆ ಸಂಪೂರ್ಣವಾದ ನಂಬಿಕೆ ಇಡಿರಿ. ದೇವರೇ ನನ್ನ ಸಹಾಯಕನಾಗಿದ್ದಾನೆ, ನಾನು ಯಾವುದಕ್ಕೂ ಭಯಪಡೆನು ಎಂಬುದಾಗಿ ವಾಕ್ಯವನ್ನು ಅರಿಕೆ ಮಾಡುತ್ತಾ ಇರ್ರಿ. ಎಲ್ಲ ಸಮಯದಲ್ಲಿ ಕರ್ತನು ನಿನ್ನ ಸಹಾಯಕ್ಕೆ ಬರುತ್ತಾರೆ, ನಿನಗೆ ಜೊತೆಗಾರರಾಗಿರುತ್ತಾರೆ, ನಿನ್ನನ್ನು ಆಶೀರ್ವದಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರಪ್ಪ. ನೀನೊಬ್ಬನೇ ಜೀವ ಸ್ವರೂಪನು, ನೀನೊಬ್ಬನೇ ರಾಜಾದಿರಾಜನು, ನೀನೇ ನಮ್ಮನ್ನು ರಕ್ಷಿಸುವಾತನಪ್ಪ. ಎಲ್ಲ ಬಂಧನಗಳಿಂದ ಬಿಡಿಸುವಾತನು ನೀನೇ ಆಗಿದ್ದಿ ಸ್ವಾಮಿ. ಅದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕಾಗಿ ವಂದಿಸ್ತೇವೆ ಸ್ವಾಮಿ. ಕರ್ತನೇ ನನ್ನ ಸಹಾಯಕನು, ನಾನು ಭಯಪಡೆನು. ಈ ವಾಕ್ಯಕ್ಕಾಗಿ ವಂದಿಸ್ತೇವಪ್ಪ. ಈ ವಾಕ್ಯವನ್ನು ನಾವು ಇವತ್ತು ಅರಿಕೆ ಮಾಡುತ್ತೇವೆ ಸ್ವಾಮಿ. ಹೌದಪ್ಪ ಕರ್ತನೆ, ನಮ್ಮೆಲ್ಲ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ನಮಗೆ ಸಹಾಯ ಮಾಡುತ್ತೆ. ನಮ್ಮ ಶೋಧನೆಯ ಹಾದಿಯಲ್ಲಿ ನಮಗೆ ಮಾರ್ಗ ತೋರಿಸುವಾತನು ನೀನಾಗಿದ್ದಿ, ಶೋಧನೆಗಳಿಂದ ತಪ್ಪಿಸುವಾತನು ನೀನಾಗಿದ್ಯಪ್ಪ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡು ಕರ್ತನೆ. ಈ ವಾಕ್ಯದ ಮೂಲಕವಾಗಿ ನೀನು ನಮಗೆ ಮಾತನಾಡು ಸ್ವಾಮಿ. ನಂಬಿಕೆಯಿಂದ ಅರಿಕೆ ಮಾಡುತ್ತೇವೆ ದೇವರೇ, ನೀನೇ ನಮ್ಮ ಸಹಾಯಕನಾಗಿದ್ಯಪ್ಪ. ಅದಕ್ಕಾಗಿ ಸ್ತೋತ್ರ. ಎಲ್ಲ ಸಮಯಗಳಲ್ಲಿ ನಮ್ಮ ಜೊತೆಗಾರನಾಗಿದ್ದುಕೊಂಡು, ನಮ್ಮ ರಕ್ಷಕನು ನೀನಾಗಿದ್ದುಕೊಂಡು, ಕೋಟೆಯು ಬಂಡೆಯು ಶರಣನು ದುರ್ಗವು ನೀನಾಗಿದ್ದುಕೊಂಡು ನಮ್ಮೆಲ್ಲರನ್ನ ನಡೆಸು ಎಂಬುದಾಗಿ ಬೇಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಗೆ. ಆಮೇಲೆ